ನಮ್ಮ ಭಾರತೀಯ ಪರಂಪರೆ ಒಬ್ಬ ಗುರುವನ್ನು ನೋಡೋಕ್ಕೆ ಬರಬೇಕಾದ್ರೆ ಹೇಗೆ ಬರಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ನೀ ಕೊಡು ಒಂದು ಹಣ್ಣನ್ನು ನಾ ತಿನ್ನಲ್ಲ, ಆದರೆ ಕೊಡಬೇಕಾದ ನಿನ್ನ ಧರ್ಮ. ಯಾಕೆಂದರೆ ಭಾವನೆ ಉಳಿಸ್ಕೊಳ್ಳೋಕ್ಕೆ. ನೀ ಕೊಡು 1 ರೂಪಾಯಿನೂ ನಾನು ಉಪಯೋಗಿಸಲ್ಲ ಸ್ವಂತಕ್ಕೆ, ಆದರೆ ಕೊಡಬೇಕಾದ್ದು ನಿನ್ನ ಧರ್ಮ. ಕೊಡೋದ್ರಿಂದ ಏನಾಗತ್ತೆ, ನಿನ್ನ ಭಾವನೆ ಉನ್ನತೀಕರಣ ಆಗತ್ತೆ. ಆ ಭಾವನೆಗಳನ್ನು ಉನ್ನತೀಕರಣ ಮಾಡ್ಕೋತಾ ಹೋಗೋದು, ಅದು ಪುಣ್ಯಕ್ಕೆ ಕಾರಣವಾಗತ್ತೆ. ಇದನ್ನು ನಾವು ಮಾಡ್ದೇನೆ ಹೋಗ್ಬಿಟ್ರೆ ನಮ್ಮ ಭಾವನೆಯನ್ನು ಕೆಳಮಟ್ಟದಲ್ಲೇ ಇಟ್ಕೊಂಡ್ಬಿಡ್ತೀವಿ. ನಮ್ಮ ಬಹಳ ಈ ಗ್ರೂಪ್ಗಳೆಲ್ಲ ಪ್ರಾರಂಭದಲ್ಲಿ ಏನಾಯಿತು ಅಂದರೆ, ಹೇಮಾದೇವಿ ಮನೆಗೆ ನಾವು ಹೋಗ್ತಾನೇ ಇರ್ತಿದ್ವಿ. ನಾನು ಪದೇ ಪದೇ ಹೋಗ್ತಿದ್ದೆ, ಯಾಕೆಂದರೆ ಮೊದಲು ಅಲ್ಲೇ ನನಗೆ ಇದ್ದಿದ್ದು. ಕೆಲವು ಸರಿ 2 ದಿನ 3 ದಿನಕ್ಕೆಲ್ಲ ಒಂದು ಸರಿ ಹೋಗುವೆ. ಪ್ರತಿ ಸರಿನೂ ಅವರು ಪೂರ್ಣಕುಂಭ ಸ್ವಾಗತ, ಪಾದ ತೊಳೆದು ಕರೆಯೋದೆಲ್ಲ ಮಾಡ್ತಿದ್ರು. ನನಗನ್ನಿಸ್ತು, ದಿನ ಬರ್ತಾ ಇರೋ ನನಗೆ ಯಾಕಿದೆಲ್ಲವ ಅಂತ ನಾನು ಹೇಳಿದೆ. ಯಾಕಿದು ಬೇಕು, ಇದೆಲ್ಲ ಯಾವಾಗಲೂ ಒಂದು ಸರಿ ಮಾಡಿ ಬೇಡ ಅಂತ. ಅದಕ್ಕೆ ಅವಾಗ ನಮ್ಮ ಸಂಗಮೇಶ್ ಭರದ್ವಾಜ್ ಇದ್ದರು. ಅವ್ರು ಹೇಳಿದರು ಒಂದೇ ಮಾತು, ಅಪ್ಪಾಜಿ ಇದು ನಿಮಗೆ ಅಂತ ಮಾಡ್ತಿಲ್ಲ, ನಮಗೆ ಗೊತ್ತು ನಿಮಗಿದು ಬೇಡ ಅಂತ, ಆದರೆ ನಮ್ಮ ಭಾವನೆಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ನಾವು ಇದನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ರೆ ನಿಮಗೆ ಹಾನಿ ಆಗಲ್ಲ, ಹಾನಿ ಆಗೋದು ನಮಗೆ. 2 ಸರಿ 3 ಸರಿ ಅಪ್ಪಾಜಿ ಪೂರ್ಣಕುಂಭ ಸ್ವಾಗತ ಇಲ್ಲದೆ ಒಳಗೆ ಬಂದರು ಅಂದರೆ ಅವರಲ್ಲಿ ನಾವು ದೈವ ಭಾವನೆನ ಕಾಣೋಕ್ಕೆ ಆಗಲ್ಲ. ಯಾರೋ ಒಬ್ಬರು ನಮ್ಮ ನೆಂಟರು, ನಮ್ಮ ಸೋದರ ಮಾವನೋ, ನಮ್ಮ ದೊಡ್ಡಪ್ಪನೋ ಬಂದಾಗ ಕಾಣಿಸ್ಬಿಡುತ್ತೆ. ಇದರಿಂದ ಇವೆಲ್ಲವನ್ನು ನಾವು ಪ್ರತಿಯೊಂದನ್ನು ಕೂಡ ಭಾವನೆಯಲ್ಲೇ ಶೇಖರಣೆಯನ್ನು ಮಾಡ್ತಾ ಹೋಗ್ತೀವಿ. ಭಾವನೆಗಳನ್ನು ಬೆಳೆಸಿಕೊಳ್ಳೋಕ್ಕೋಸ್ಕರವೇ ಎಲ್ಲವನ್ನೂ ಮಾಡ್ತಾ ಹೋಗ್ತಕ್ಕಂಥ. ಆ ಭಾವನೆ ಬೆಳೆದಷ್ಟು ಜೀವನವೂ ಬೆಳೀತಾ ಹೊರಟೋಗ್ಬಿಡುತ್ತೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ಹಂತದಲ್ಲೂ ಈ ಭಾವನೆಯನ್ನು ಬೆಳೆಸೋಕ್ಕೆ ಹೋಗೋದು. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಆ ಭಾವನೆಗಳನ್ನು ತಗ್ಗಿಸ್ಕೊಂಡು ನಾವು ಕೆಳಕ್ಕೆ ಬೀಳ್ತಿದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಅಷ್ಟೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೇಗೆ ಬಂದಿದೆ ಅಂದರೆ, ಇದುವರೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಗಂಡಿಗೂ ಹೆಣ್ಣಿಗೂ ಮದುವೆನೇ ಆಗಿಲ್ಲ. ಅಪ್ಪಾಜಿ ನಮಗೆ ಮದುವೆ ಆಗಿದೆಯಲ್ಲ ಅಂದರೆ ನಿನಗಾಗಿಲ್ಲ. ಯಾಕೆ ಅಂದರೆ, ಮದುವೆ ಮಾಡೋದು ಗಂಡು ಹೆಣ್ಣಿಗಲ್ಲ. ಲಕ್ಷ್ಮೀ ಸ್ವರೂಪಾಯ ವಧೋ ಲಕ್ಷ್ಮೀನಾರಾಯಣ ಸ್ವರೂಪಾಯ ವರಾಯ. ಅವಳನ್ನು ಲಕ್ಷ್ಮಿಯ ಸ್ಥಾನದಲ್ಲಿ ನಿಲ್ಲಿಸ್ತಾರೆ, ಇವನನ್ನು ನಾರಾಯಣನ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಲಕ್ಷ್ಮೀನಾರಾಯಣರಿಗೆ ಮದುವೆ ಆಗತ್ತೆ. ಅದು ಭಾವನೆಯ ಉನ್ನತೀಕರಣ. ಇಡೀ ಪರಂಪರೆ ಹಾಗೆ ಬೆಳೆದು ಬರುತ್ತೆ. ಯಾವತ್ತೂ ಅಷ್ಟೇ, ದೇವರ ಫೋಟೋಗಳನ್ನು ನೋಡು, ದೇವರ ವಾಮಾಂಕ ಅಂತ ಎಡಭಾಗಕ್ಕೆ ದೇವಿ ಇರ್ತಾಳೆ ಯಾವತ್ತು. ರಾಮನ ಫೋಟೋ ನೋಡು, ರಾಮನ ಎಡಭಾಗಕ್ಕೆ. ಆದರೆ ನಾವು ಮನುಷ್ಯರು ಬಲಭಾಗಕ್ಕೆ ಹೆಂಡತಿ ಇರ್ತಾರೆ. ನೀವು ಏನೇ ಸಂಕಲ್ಪ ಮಾಡಿಸ್ಬೇಕಾದ್ರೆ ಹೆಂಡತಿ ಬಲಭಾಗಕ್ಕೆ ನಿಂತ್ಕೊಂತ. ದೇವರು ಮಾತ್ರವೇ ಅವನ ಸ್ತ್ರೀ ಭಾಗ ಎಡಭಾಗದಲ್ಲಿರುತ್ತೆ. ಯಾವುದೇ ಜನಾಂಗ ಆಗಲಿ, ಯಾವುದೇ ಜಾತಿ ಆಗಲಿ, ಯಾವುದೇ ಪದ್ಧತಿ ಆಗಲಿ, ಮದುವೆ ಮಾಡುವಾಗ ಹೆಣ್ಣನ್ನು ಎಡಭಾಗಕ್ಕೆ ನಿಲ್ಲಿಸಿರ್ತಾರೆ. ಯಾಕೆಂದರೆ ಇವನು ನಾರಾಯಣ, ಅವಳು ಲಕ್ಷ್ಮಿ. ತೆರೆ ಎಳೆಯುವಾಗಲೂ ಅಷ್ಟೇ, ಜೀರಿಗೆ ಅದನ್ನು ಹಾಕುವಾಗಲೂ ಅಷ್ಟೇ, ಆಮೇಲೂ ಅಷ್ಟೇ, ತಾಳಿ ಕಟ್ಟುವರೆಗೂ ಅಷ್ಟೇ ಎದುರುಗಡೆ ಕೂರಿಸ್ತಾರೆ. ತಾಳಿ ಕಟ್ಟಿದ ಮೇಲೆ ಬಲಗಡೆ ಕೂರಿಸ್ತಾರೆ. ಮದುವೆ ಆಗಿ ಆಮೇಲೆ ಅವರು ಗಂಡ ಹೆಂಡತಿ ಅದು. ಇದು ನಮ್ಮ ಭಾರತೀಯ ಪರಂಪರೆ. ಅದಕ್ಕೆ ಗುರುವಿಗಷ್ಟೇ, ಗುರುವಿನ ನೀನು ನೋಡಕ್ಕೆ ಹೋಗ್ಬೇಕಾದ್ರೆ ನೀನು ಹೇಗೆ ಹೋಗ್ತಿ, ನಿನ್ನ ಭಾವನೆ ಹಾಗೆ ಉನ್ನತೀಕರಣ ಆಗ್ತಾ ಹೋಗುತ್ತೆ. ಭಾರತೀಯ ಸಂಪ್ರದಾಯ ಹೇಳುತ್ತೆ, 4 ಜನರನ್ನು ಬರೀ ಕೈಲಿ ನೋಡಬೇಡ. 1 ದೇವರು, 2 ಗುರುಗಳು, 3 ರಾಜ, 4 ಹುಟ್ಟಿದ ಮಕ್ಕಳನ್ನ ಮೊದಲನೇ ಸರಿ ನೋಡುವಾಗ ಬರೀ ಕೈಲಿ ಹೋಗಬೇಡ, ರಿಕ್ತ ಹಸ್ತದಲ್ಲಿ. ಇವೆಲ್ಲ ಮಾಡಿರೋದು ಯಾತಿಕೆ ಅಂತ ಹೇಳಿದ್ರೆ, ನಮ್ಮ ಭಾವನೆಯನ್ನು ಉನ್ನತೀಕರಣ ಮಾಡ್ಕೋತಾ ಹೋದ್ರೆ. ಯಾವಾಗ ನಮ್ಮ ಭಾವನೆಗಳು ಉನ್ನತೀಕರಣವಾಗ್ತಾ ಹೋಗ್ಬಿಡುತ್ತೆ, ಜೀವನವೇ ಉನ್ನತ ಪದದಲ್ಲಿ ನಡೀತಾ ಹೋಗ್ಬಿಡುತ್ತೆ. ವಾಸ್ತವವಾಗಿ ನಾವು ಅನ್ಕೋತೀವಿ ನಾವೇನೋ ಕೊಟ್ಬಿಡ್ತೀವಿ ಅಂತ. ನೀನೇನು ಕೊಡೋಕ್ಕೆ ಸಾಧ್ಯವೂ ಇಲ್ಲ. ನಿನ್ನ ಒಂದು
ಹುಲ್ಕಡ್ಡಿಯಿಂದ ತನ್ನ ಕೆಲಸವನ್ನು ಮಾಡಿಸ್ಕೊಳ್ಳುವ ಶಕ್ತಿ ಗುರುಗಿರುತ್ತೆ. ಆದರೆ ನಿನಗೊಂದು ಅವಕಾಶ ಕೊಡ್ತಾನೆ. ಯಾಕೆ? ನಿನ್ನನ್ನು ಉದ್ಧಾರ ಮಾಡೋಕ್ಕೆ ಅವನಿಗೆ ಅವಕಾಶ ಕೊಡ್ತಾನೆ ಹೊರತು ನೀನು ಅವನ್ನ ಉದ್ಧಾರ ಮಾಡೋಕ್ಕಾಗಲ್ಲ. ಹಿ ಕ್ಯಾನ್ ಡೂ ಎನಿಥಿಂಗ್, ಬಟ್ ಹೌ, ವೈ ಹಿ ಗಿವ್ಸ್ ಯು ಎನ್ ಆಪರ್ಚುನಿಟಿ. ನಿನ್ನ ಜೀವನದಲ್ಲಿ ನೀನು ಉನ್ನತವಾಗಿ ಬೆಳಿಬೇಕು, ಒಂದು ಪುಣ್ಯದ ಗಂಟು ಸಂಪಾದನೆ ಆಗಬೇಕು ಅನ್ನುವ ಒಂದು ಏಕೈಕ ಉದ್ದೇಶಕ್ಕೆ ನಿನಗೊಂದು ಅವಕಾಶ ಮಾಡಿಕೊಡ್ತಾನೆ ಹೊರತು ನೀ ಕೊಡದೇ ಇದ್ರೆ ಆಗಲ್ಲ ಅಂತ. ನೀ ಕೊಡದೇ ಯಾರು ಬರದೇ ಇದ್ರೂ ಮಾಡ್ತಾನೆ ಅವನು. ಒಂದು ಹುಲ್ಕಡಿಯಿಂದ ತನ್ನ ಕಾರ್ಯವನ್ನು ಮಾಡಿಸ್ಕೊಳ್ಳೋ ಶಕ್ತಿ ಗುರುಗಿರುತ್ತೆ. ಬಟ್ ವಿ ಆರ್ ಫರ್ಗೆಟಿಂಗ್ ದಟ್ ಆಸ್ಪೆಕ್ಟ್ ಆಲ್ಸೋ. ಅದಕ್ಕೆ ಕೊಡುವಾಗಲೂ ಅಷ್ಟೇ ಅರ್ಪಣಾ ಮನೋಭಾವದಿಂದ, ಸಮರ್ಪಣಾ ಮನೋಭಾವದಿಂದ ಕೊಡ್ತಾ ಹೋಗ್ಬೇಕು. ಎಲ್ಲಿಂದ ಕೊಟ್ಟೆ? ಅವನು ಕೊಟ್ಟಿದ್ದನ್ನೇ ನೀ ಕೊಡ್ತಾ ಇರೋದು ಅವನಿಗೆ. ನೀನು ಬರುವಾಗ ಏನು ತಂದಿದ್ದಲ್ಲ, ಹೋಗುವಾಗ ಏನು ತಗೊಂಡು ಹೋಗಿಲ್ಲ. ಇಲ್ಲಿ ಏನನ್ನು ಪಡ್ಕೊಂಡೆ ಅದನ್ನ ಇಲ್ಲೇ ಕೊಟ್ಟು ಹೋಗ್ತಿದೀಯ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಈ ಉನ್ನತೀಕರಣದ ಭಾವನೆಗಳು, ಆ ಒಂದು ಪುಣ್ಯ ಸಂಪಾದನೆಯ ಮಾರ್ಗ, ಇದನ್ನು ನಾವು ಬಿಟ್ಬಿಟ್ರೆ ನಾವು ಅಧಃಪತನಕ್ಕೆ ಹೊರಟೋಗ್ತೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವು 100 ಎಕರೆ ಜಮೀನು ಮಾಡಿಡಬಹುದು, ಮನೆಗಳು ಕಟ್ಟಿಸಿಡ್ಬೋದು. ಆದರೆ ಅವರಿಗೆ ಬೇಕಾದ್ದು ಅದಲ್ಲ. ನಿನ್ನ ಪುಣ್ಯದ ಗಂಟನ್ನು ಅವರಿಗೆ ಬಿಟ್ಟು ಹೋಗು. ಅವ್ನು ಕಾಡಲ್ಲಿದ್ದರೂ ಚೆನ್ನಾಗಿ ಬಾಳ್ತಾನೆ. ಪುಣ್ಯದ ಗಂಟನ್ನು ಗಳಿಸ್ತೇ ನೀನು ಎಷ್ಟು ಕೋಟಿ ಆಸ್ತಿ ಮಾಡೋದ್ರು ಅವ್ರು ನೆಮ್ಮದಿಯಾಗಿರ್ತಾನೇನೋ ಯಾವ ಗ್ಯಾರಂಟಿ ಖಂಡಿತವಾಗ್ಲೂ ಇಲ್ಲ. ಅದರಿಂದ ಪ್ರತಿ ಹಂತದಲ್ಲಿ ಭಾವನೆಗಳ ಉನ್ನತೀಕರಣ. ನಾನೊಂದು ಮನೆಗೆ ಹೋಗಿದ್ದಾಗ ಊಟ ಆಯಿತು. ಊಟ ಬಡಿಸುವಾಗ ಅವ್ರು ಕೇಳಿದ್ರು, ಅಪ್ಪಾಜಿ ಊಟ ಚೆನ್ನಾಗಿತ್ತ ಅಂತ. ಊಟ ಮಾಡೋದನ್ನು ನಿಲ್ಲಿಸಿ ಅರ್ಧ ಗಂಟೆ ಬೈದಿದ್ದೀನಿ ನಾನು ಅವಳಿಗೆ. ನೀನು ಯಾರು ನನ್ನನ್ನು ಚೆನ್ನಾಗಿತ್ತ ಅಂತ ಕೇಳ್ತಾ ಇದೀಯಲ್ಲ? ಭಗವಂತನಿಗೆ ನೈವೇದ್ಯ ಮಾಡುವಾಗ ನೀನು ನೈವೇದ್ಯ ಚೆನ್ನಾಗಿತ್ತ ಅಂತ ಕೇಳ್ತೀಯ, ಮತ್ತು ನನಗ್ಯಾಕೆ ಕೇಳ್ತಾ ಇದೆಯಾ ನೀನು? ನೀನು ಚೆನ್ನಾಗಿತ್ತ ಅಂತ ಕೇಳಿದ್ರ ಅರ್ಥ ನಾನು ನಿನ್ನ ಸೋದರ ಮಾವನೂ ಅಲ್ಲ, ನಿನ್ನ ದೊಡ್ಡಪ್ಪನೂ ಅಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ. ನೀನು ನನ್ನನ್ನು ನಿನ್ನ ಥರ ಮನುಷ್ಯ ರೂಪದಲ್ಲೇ ನೋಡೋದಾದರೆ ನಾನು ನಿನ್ನ ಮನೆಗೆ ಯಾಕೆ ಬರಬೇಕು? ನೀ ಬಡಿಸುವಾಗ್ಲೂ ಆ ಸಮರ್ಪಣಾ ಮನೋಭಾವ, ಇದು ನನ್ನ ಭಾಗ್ಯ. ಇಲ್ಲಿ ಚೆನ್ನಾಚಾರದ ಪ್ರಶ್ನೆ ಅಲ್ಲ. ರುಚಿ ತಿನ್ನಕ್ಕೆ ಅವನು ಬರಲ್ಲ. ನೀ ರುಚಿಯಾಗಿ ಮೊಸರು ಕೋಡ್ಬಳೆ ಮಾಡ್ತೀಯ ಅಂತ ಅವನು ಬರಲ್ಲ. ನಿನ್ನ ಭಾವನೆ ಸಮರ್ಪಣೆ ಆಗಬೇಕು, ಕೈ ಮುಗಿಬೇಕು. ವಾಸ್ತವವಾಗಿ ಅನ್ನ ಬಡಿಸಿದ ಮೇಲೆ ಅಡ್ಡ ಬಿದ್ದ ನಮಸ್ಕಾರ ಮಾಡಬೇಕು. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಿ ಇವತ್ತು, ನಿನಗೆ ಒಂದು ತುತ್ತು ಅನ್ನ ಹಾಕ್ತಾ ಇದ್ದೀನಿ ನಾನು, ನನ್ನ ಜೀವನ ಪಾವನ ಆಯಿತು ಅನ್ನೋ ಭಾವನೆಯನ್ನು ನೀನು ಬಡಿಸ್ಬೇಕೇ ಹೊರತು ಏನು ರುಚಿಯಾಗಿ ತಿನ್ನಕ್ಕೆ ಬರ್ತಾನೆ ಅವನು ನಿನ್ನ ಮನೆಗೆ. ಅರ್ಧ ಗಂಟೆ ಬೈದಿದ್ದೀನಿ, ಒಂದೇ ಒಂದು ಮಾತಾಡಿದ್ದು, ಅಪ್ಪಾಜಿ ಊಟ ಚೆನ್ನಾಗಿತ್ತ ಅಂತ. ಕಾರಣ ಏನು ಅಂದರೆ ಆ ಭಾವನೆಗಳನ್ನು ನಾವು ಉತ್ಕೃಷ್ಟಗೊಳಿಸ್ತೇ ಹೋದರೆ ಎಲ್ಲಿ ನೀನು ಅದನ್ನು ಹೊಂತೀಯ? ಒಬ್ಬ ಗಂಡು ಹೆಣ್ಣು ಮದುವೆ ಆದಮೇಲೆ ನಮ್ಮ ಸ್ವಾಮಿ ವಿರಜಾನಂದರ ಹತ್ರ ಕರ್ಕೊಂಬರೋರು ಆಶೀರ್ವಾದ ಮಾಡ್ಸೋಕ್ಕೆ ಅಂತ. ನಮ್ಮ ಗುರುಗಳು ಒಂದು ಮಾತು ಹೇಳೋರು, ಆ ಹೆಣ್ಣನ್ನು ಕರೆದು ಅದಕ್ಕೊಂದು ಸೀರೆ ಕೊಟ್ಬಿಟ್ಟು, ನೋಡು ಮಗಳೇ, ನಿನ್ನ ಗಂಡನನ್ನು ಗುಲಾಮನನ್ನಾಗಿ ಮಾಡಿಕೊಂಡು ಗುಲಾಮನ ಹೆಂಡತಿಯಾಗಿ ಬದುಕುವ ಬದಲು ನಿನ್ನ ಗಂಡನನ್ನು ರಾಜನನ್ನಾಗಿ ಮಾಡಿಕೊಂಡು ರಾಣಿಯಾಗಿ ಬದುಕು ಅಂತ ಗಂಡನ ಕರೆದು ಹೇಳೋರು. ನಿನ್ನ ಹೆಂಡತಿಯನ್ನು ಗುಲಾಮಳಾಗಿ ಮಾಡಿಕೊಂಡು ಗುಲಾಮಳ ಗಂಡನಾಗಿ ಬದುಕುವ ಬದಲು ನಿನ್ನ ಹೆಂಡತಿಯನ್ನು ರಾಣಿಯನ್ನಾಗಿ ಮಾಡಿಕೊಂಡು ರಾಜನಾಗಿ ಬದುಕು. ನಿನ್ನ ಹೆಂಡ್ತಿನ ಗುಲಾಮಳು ಅಂತ ನೀನು ಭಾವಿಸಿದ್ರೆ ನೀ ಗುಲಾಮಳ ಗಂಡ ಆಗ್ತೀಯ. ನಿನ್ನ ಹೆಂಡ್ತಿನ ರಾಣಿ ಅಂತ ಭಾವಿಸಿದ್ರೆ ನೀ ರಾಜ ಆಗ್ತೀಯ. ಇದು ಇಡೀ ಪ್ರಪಂಚ, ಇಡೀ ನಮ್ಮ ಜೀವನ ಈ ಭಾವನೆಗಳೇ ತುಂಬಿದೆ. ಆ ಭಾವನೆಗಳನ್ನು ಉನ್ನತೀಕರಣ ಮಾಡೋದೇ ಭಾರತೀಯ ಪರಂಪರೆ. ನಾವು ಬರೀ ಬುದ್ಧಿಶಕ್ತಿಯಲ್ಲಿ ಬಾಳ್ದವರಲ್ಲ. ನಮ್ಮ ಭಾರತೀಯ ಪರಂಪರೆ ನಿಂತಿರೋದು ಭಾವನೆಯ ಮೇಲೆ. ಬುದ್ಧಿಶಕ್ತಿಗೆ ಇಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಇಲ್ಲ. ಆ ಭಾವನೆಯ ಉನ್ನತೀಕರಣವನ್ನು ಮಾಡ್ತಾ ಹೋದಾಗಲೇ ಅದೇ ಪಾಪ ಪುಣ್ಯಕ್ಕೆ ಮುಖ್ಯ ಕಾರಣಗಳಾಗುತ್ತೆ. ಕೊಡುವುದು ದಾನ ಮಾಡುವುದು ಪುಣ್ಯ ಅಲ್ಲ, ಆ ಕೊಡುವ ಹಿಂದಿರುವ ಮನೋಭಾವ ಪುಣ್ಯ.
ಅಪ್ಪಾಜಿ ದುರ್ಗಾ ಸಂಸ್ಥಾನ ಕಟ್ಟಿಸ್ತಾ ಇದ್ದಾರಂತೆ ರೀ, ನಮ್ದೊಂದು 10 ಲಕ್ಷ ಕೊಟ್ಟೆ, ಇಲ್ಲ ಯಾವುದೋ ಒಂದು ದೇವ್ರ ಕಾರ್ಯ ನಡೀಲಿ, ನಮ್ದೇನು ಮಾಡು, ಅದು ನಿಂತಲ್ಪಲ್ಲ. ಆ ಕೊಡುವ ಮನೋಭಾವ, ನನಗೆ ಒಂದು ಅವಕಾಶ ಮಾಡಿಕೊಟ್ರು ಅಪ್ಪಾಜಿ ಆ ದುರ್ಗಾ ಸಂಸ್ಥಾನದಲ್ಲಿ, ನಾನೊಂದು ಚದರಡಿದು ಭಾವನೆ ಕೊಟ್ಟಿದ್ದಲ್ಲ, ಕೊಡುವ ಹಿಂದಿರುವ ಭಾವನೆ. ಆ ಭಾವನೆ ಮುಖ್ಯ ಆಗತ್ತೆ ಹೊರತು ಕಾರ್ಯ ಮುಖ್ಯ ಆಗಲ್ಲ. ಇಬ್ಬರ ಕೈಲೂ ಚಾಕುವಿದೆ, ಒಬ್ಬರು ಸರ್ಜನ್ನು, ಒಬ್ಬ ದರೋಡೆಕೋರ, ಇಬ್ಬರು ಹೊಟ್ಟೆಗೆ ಚಾಕು ಹಾಕ್ತಾರೆ. ದರೋಡೆಕೋರನಿಗೆ ಪಾಪ, ಡಾಕ್ಟ್ರಿಗೆ ಪುಣ್ಯ. ಇಬ್ಬರು ಒಂದೇ ಕಾರ್ಯ ಮಾಡಿದ್ದು, ಇಬ್ಬರು ಚಾಕು ಹಾಕಿದ್ರು. ಆದರೆ ಒಬ್ಬ ಜೀವ ತೆಗೆಯೋಕ್ಕಾಗ್ತಾ, ಒಬ್ಬ ಜೀವ ಉಳಿಸೋಕ್ಕಾಗ್ತಾ. ಕಾರ್ಯ ಮುಖ್ಯ ಆಗಲ್ಲ, ಕಾರ್ಯದ ಹಿಂದಿರುವ ಉದ್ದೇಶ, ಕಾರ್ಯದ ಹಿಂದಿರುವ ನಮ್ಮ ಮನೋಭಾವ, ಇವುಗಳು ನಮಗೆ ಮುಖ್ಯ ಆಗಿಬಿಡತ್ತೆ. ಇದೆಲ್ಲ ನಾವು ಗಮನಿಸ್ತಾ ಹೋಗಬೇಕು. ಕೊಡುವುದು ಮುಖ್ಯ ಅಲ್ಲ, ಕೊಡುವ ಹಿಂದಿರುವ ನಿನ್ನ ಭಾವನೆ ಏನಿದೆ ಅದು ನಿನ್ನ ಪಾಪ ಪುಣ್ಯವನ್ನು ಲೆಕ್ಕ ಹಾಕಿಬಿಡತ್ತೆ. ಬರೀ ಕೊಡುವುದೇ ಪುಣ್ಯ ಕಾರ್ಯ ಆಗಲ್ಲ, ದಾನ ಮಾಡುವುದಷ್ಟೇ ಪುಣ್ಯ ಕಾರ್ಯ ಅಲ್ಲ. ಆ ದಾನದ ಹಿಂದಿನ ಉದ್ದೇಶ ಏನೋ, ಅದಕ್ಕೆ ಹೇಳೋರು ಹಿಂದಿನ ಕಾಲದಲ್ಲಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದದೆ. ಅಂದರೆ ಕೊಟ್ಟಿದ್ದು ನಾನಲ್ಲ ಅನ್ನುವ ಮನೋಭಾವ. ನನಗೊಂದಿದ್ದು ಅವಕಾಶ ಸಿಕ್ತು ಜೀವನದಲ್ಲಿ, ಇದೊಂದು ಅಪೂರ್ವ ಅವಕಾಶ ನನಗೆ ಮಾಡಿಕೊಟ್ಟಿದ್ದು. ಇದೆಲ್ಲ ನಾವು ಜೀವನದಲ್ಲಿ ನಮ್ಮ ಭಾವನೆಗಳನ್ನು ಉನ್ನತೀಕರಣಗೊಳಿಸ್ತಾ ಹೋಗಬೇಕು.